ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಅರ್ಹತೆಯ ಆಧಾರದ ಮೇಲೆ ಪ್ರೌಢಶಾಲೆಗೆ ಬಡ್ತಿ ನೀಡುವುದು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಸಲು ಆಗ್ರಹಿಸಿ ನಂಜನಗೂಡಿನಲ್ಲಿ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದಿಂದ ಮನವಿ ಸಲ್ಲಿಸಲಾಯಿತು. ನಂಜನಗೂಡು ನಗರದ ತಾಲೂಕು ಆಡಳಿತ ಭವನದ ಮುಂಭಾಗದಲ್ಲಿ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಶಿಕ್ಷಕರು ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರದ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಧರ್ಮರತ್ನಾಕರ ಮಾತನಾಡಿ 2017ರವರೆಗೆ ನೇಮಕವಾದ ಶಿಕ್ಷಕರನ್ನು 1ರಿಂದ 7ನೇ ತರಗತಿಯ ತನಕ ನೇಮಕವಾದ ಶಿಕ್ಷಕರೆಂದು ಪರಿಗಣಿಸಿ ಹೊಸ ವೃಂದ ಮತ್ತು ನೇಮಕಾತಿ ನಿಯಮಗಳು 2017ರ ನಂತರ ನೇಮಕವಾದ ಶಿಕ್ಷಕರಿಗೆ ಅನ್ವಯಿಸಬೇಕು. 2016ಕ್ಕಿಂತ ಮೊದಲು ನೇಮಕಾತಿಯಾದವರಿಗೆ ಪೂರ್ವಾನ್ವಯಗೊಳಿಸಬಾರದು. ಪದವಿ ಪೂರೈಸಿದ ಎಲ್ಲರಿಗೂ ಸೇವಾ ಜ್ಯೇಷ್ಠತೆಯೊಂದಿಗೆ ಪದವೀಧರ ಶಿಕ್ಷಕರೆಂದು ಪದನಾಮೀಕರಿಸಬೇಕು ಎಂದು ಆಗ್ರಹಿಸಿದರು. 2017ರ ವೃಂದ ಮತ್ತು ನೇಮಕಾತಿ ನಿಯಮಗಳು 2016ಕ್ಕಿಂತ ಮುಂಚೆ ನೇಮಕಾತಿ ಹೊಂದಿದ ಶಿಕ್ಷಕರಿಗೆ ಅನ್ವಯವಾಗುವುದಿಲ್ಲ ಎಂದು ಕಾರ್ಯಾದೇಶ ಹೊರಡಿಸಿದೆ. 1 ಮತ್ತು 7 ಹಾಗೂ 8ಕ್ಕೆ ನೇಮಕ ಹೊಂದಿರುವವರನ್ನು ಪಿಎಸ್ಟಿ ಎಂದು ಪದನಾಮ ಮಾಡಿ 1 ಮತ್ತು 5ಕ್ಕೆ ಸೀಮಿತಗೊಳಿಸುವುದನ್ನು ಕೂಡಲೇ ಹಿಂಪಡೆಯಬೇಕು. ಅರ್ಹ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಅರ್ಹತೆ ಆಧಾರದ ಮೇಲೆ ಪ್ರೌಢಶಾಲೆಗೆ ಬಡ್ತಿ ನೀಡಬೇಕು. ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಮುಖ್ಯ ಶಿಕ್ಷಕರ ಹುದ್ದೆಗೆ ಸೇವಾ ಜ್ಯೇಷ್ಠತೆ ಆಧಾರದ ಮೇಲೆ ಬಡ್ತಿ ನೀಡಬೇಕು. 2016ಕ್ಕಿಂತ ಪೂರ್ವದಲ್ಲಿ ನೇಮಕಾತಿಯಾಗಿರುವ ಪ್ರಾಥಮಿಕ ಶಾಲೆ ಶಿಕ್ಷಕರಿಗೆ ಸೇವಾ ಜ್ಯೇಷ್ಠತೆಯ ರಕ್ಷಣೆ ಮತ್ತು ಮುಂದುವರಿಕೆ ಹಿರಿತನದ ಆಧಾರದ ಮೇಲೆ ಬಡ್ತಿ ನೀಡಬೇಕು ಎಂದು ಒತ್ತಾಯಿಸಿದರು. ಮಾಡಿ ನಮ್ಮ ಯಾರು BEd ಮಾಡಿ ಏನೇ ಇನ್ನು ಸೌಲಭ್ಯ ಇದ್ದಿದ್ರು ಅವ್ರಿಗೆ 1ರಿಂದ 5ಕ್ಕೆ ಅಂತೇಳಿ ಹಿಂಬಡ್ತಿಯನ್ನು ಕೊಟ್ಟಿದ್ದಾರೆ. ಇದು ನಮಗೆ ನೋವಿನ ಸಂಗಾತಿ. ಜೊತೆಗೆ ನಮಗೆ ಸೇವಾ ಹಿರಿತನದ ಮೇಲೆ ನಮಗೆ ಮುಖ್ಯ ಶಿಕ್ಷಕರಾಗಿ ನಮಗೆ ಅವರು ಮುಂಬಡ್ತಿ ಭರ್ತಿಯನ್ನು ಕೊಡ್ತಾ ಇದ್ರು. ಅದನ್ನು ಸಹ ಈಗ ನಮಗೆ ಕೊಡ್ತಾ ಇಲ್ಲ. ನಮ್ಮ ಶಿಕ್ಷಕರಿಗೆ ಭಾರಿ ಅನ್ಯಾಯ ಆಗಿದೆ. ಜೊತೆಗೆ ನಾವು GPD ಅಂತ ಮಾಡಿದರೆ ಅಲ್ಲಿ ಹುದ್ದೆಗಳು ಖಾಲಿ ಇದ್ರೂ ಸಹ ನಮ್ಮ PhD ಶಿಕ್ಷಕರು ಆ ಹುದ್ದೆಯನ್ನು ತಗೊಳ್ಳಕ್ಕೆ ಆಗ್ತಾ ಇಲ್ಲ. ಆದರೆ ನಾವು 6 ಮತ್ತು 7ನೇ ತರಗತಿ ನಾವು ಬೋಧನೆ ಮಾಡಬೇಕು. ಯಾಕೆ ಬೋಧನೆ ಮಾಡಬೇಕು ಈಗ ನಾವು? ಅದಕ್ಕೆ ನಾವು ಇದೇ ರೀತಿ ಆದರೆ ನಾವು ತರಗತಿಯನ್ನು ಬಹಿಷ್ಕಾರ ಮಾಡ್ತೇವೆ. ನಾವು 1ರಿಂದ 5ಕ್ಕೆ ನಾವು ಕೂತ್ಕೊಳ್ತೇವೆ. 6ರಿಂದ 7 ತನಕ ಹೋಗು ಇಬ್ಬರು ಶಿಕ್ಷಕರಿದ್ದಾರೆ. GPD ಶಿಕ್ಷಕರಂದರೆ ಒಬ್ಬರು ಇಬ್ಬರು ಇದ್ದಾರೆ. ಅವರು ಎಲ್ಲರೂ ಸಹ ಅವರು ಅದನ್ನು ಬೋಧನೆ ಮಾಡಲಿ ಅಂತೇಳಿ ನಾವು ಇವತ್ತು ತಾಲೂಕು ಮಟ್ಟದಲ್ಲಿ 5ನೇ ತಾರೀಕು ತಾಲೂಕು ಮಟ್ಟದಲ್ಲಿ ಮನವಿಯನ್ನು ಸಲ್ಲಿಸುತ್ತಿದ್ದೇವೆ. ಇದೇ ವೇಳೆ ಗ್ರೇಡ್ 2 ತಹಸೀಲ್ದಾರ್ ಮಹೇಶ್ ಅವರಿಗೆ ಮನವಿ ಸಲ್ಲಿಸಲಾಯಿತು. ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಧರ್ಮರತ್ನಾಕರ, ಕಾರ್ಯದರ್ಶಿ ಸೋಮೇಶ್, ಉಪಾಧ್ಯಕ್ಷ ಸತೀಶ್, ರಾಜೇಂದ್ರ, ಲೀಲಾ, ಸದಸ್ಯರಾದ ಕಲ್ಪನಾ, ಸುನಂದ, ರಂಗನಾಥ್, ಗೋಪಾಲ್, ರಾಜುಸ್ವಾಮಿ, ಮಹೇಶ್, ನಾರಾಯಣ ಮತ್ತಿತರರು ಹಾಜರಿದ್ದರು. ಕುಮಾರ್, CTV ನ್ಯೂಸ್, ನಂಜನಗೂಡು.